ಕೆಆರ್ಪುರ ನಗರದ ಬಹುತೇಕ ಪಶು ಚಿಕಿತ್ಸಾಲಯಗಳು ಸ್ಥಳಾಂತರ ಮಾಡುತ್ತಿರುವುದನ್ನು ಖಂಡಿಸಿ ಮಹದೇವಪುರ ಕ್ಷೇತ್ರದ ಹಲನಾಯಕನಹಳ್ಳಿ ಗ್ರಾಮದ ರೈತರು ನೂರಾರು ಎತ್ತು, ಹಸು, ಕುರಿ ಮತ್ತು ಎಮ್ಮೆಗಳ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಬೆಂಗಳೂರು ನಗರ ಸೇರಿದಂತೆ ಹಲವು ಕಡೆ ಪಶು ಇಲಾಖೆ ಆಸ್ಪತ್ರೆಗಳನ್ನು ಸ್ಥಳಾಂತರ ಮಾಡಲು ಮುಂದಾಗಿರುವುದು ಸೂಕ್ತವಲ್ಲ. ಇದರಿಂದ ರೈತರ ಜಾನುವಾರುಗಳಿಗೆ ಹೆಚ್ಚು ಸಮಸ್ಯೆಯಾಗುತ್ತದೆ ಎಂದು ಆಸ್ಪತ್ರೆ ಬೇಕು, ಸ್ಥಳಾಂತರ ಬೇಡ ಎಂದು ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರೈತರಿಗೆ ಅನ್ಯಾಯ, ರೈತರಿಗೆ ರೈತರಿಗೆ ಅನ್ಯಾಯ, ರೈತರಿಗೆ ಅನ್ಯಾಯ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ. ಬೇರೆಯವರಿಗೆ ಲಾಬಿ ಮಾಡ್ಕೊತಾರೆ, ಪ್ರೈವೇಟ್ ಡಾಕ್ಟರ್ಸ್ ಇಳಿತಾರೆ, ಅವರೇ ಒಂದು ಚಿಕಿತ್ಸಾಲಯ ಮಾಡಿಕೊಂಡು ರೈತರ ಹತ್ರ ಹಣ ವಸೂಲಿನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲ ಒಂದು ದಾರಿ ಮಾಡಿಕೊಡೋದು ಬೇಡ. ದಯವಿಟ್ಟು ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಏನು ಆಲ್ನಾಯಕನಹಳ್ಳಿ, ಗುಂಜೂರು ಮತ್ತು ಕಾಡಸನ್ನಪ್ಪನಹಳ್ಳಿ ಮೂರಲ್ಲಿ ಉಳಿಸ್ಬೇಕು ಅಂತ ನಾನು ಕೇಳ್ಕೊತೇನೆ. ತಗೊಂಡಿಲ್ಲ ಅದಕ್ಕಿಂತ ಜಾಸ್ತಿ 1500 2000 ದಾಟುತ್ತೆ. ಯಾವ ಲೆಕ್ಕ ಪ್ರಕಾರ ಯಾವ ರೀತಿ ಸೆನ್ಸಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇರೋದು ನಮ್ಮ ರೈತರಿಗೋಸ್ಕರ. ಅಲ್ಲಿ ಕುತ್ಕೊಂಡಿರೋರು ಈಗ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆ ಯಾರು ಸಚಿವರು ಕೆ ವೆಂಕಟೇಶ್ ಅವರು ರೈತರ ಮಕ್ಕಳೇ. ರೈತರು ಅನುಭವಿಸ್ತಾ ಇರೋ ಕಷ್ಟಗಳು ಗೊತ್ತಾಗುತ್ತೆ. ಈಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ 10 ಕಿಲೋಮೀಟ್ರು 15 ಕಿಲೋಮೀಟ್ರು ನಾವು ಹಸುಗಳನ್ನ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಯಾರೋ ರೈತರ ಮಕ್ಕಳು ಕುತ್ಕೊಂಡಿರ್ತಾರೆ ಸೀಟಲ್ಲಿ ಅಧಿಕಾರಿಗಳು, ಅವ್ರಿಗೆ ಗೊತ್ತಾಗುತ್ತೆ 15 ಕಿಲೋಮೀಟ್ರ್ ಹಸುಗಳನ್ನ ನಾವು ಲಸಿಕೆ ಹಾಕ್ಸೋದಕ್ಕೆ ಏನಾದರೂ ಎಮರ್ಜೆನ್ಸಿ ಆದರೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈಗ ನಮ್ಮ ಹಾಲ್ನಾಯಕನಹಳ್ಳಿಯಲ್ಲಿದೆ, ಅನೇಕ ರೈತರೆಲ್ಲ ಹಾಲ್ನಾಯಕನಹಳ್ಳಿಯಲ್ಲಿ ಈಗಲೂ ವ್ಯವಸಾಯ ಕೆಲಸ ಮಾಡ್ತಾ ಇದ್ದಾರೆ. ಕುರಿಗಳಿದೆ, ಕೋಳಿಗಳಿದೆ, ಎಮ್ಮೆಗಳಿದೆ, ಅದೇ ರೀತಿ ಸಾಕು ನಾಯಿಗಳು ಸಹ ಇದೆ. ಈಗ ಆಸ್ಪತ್ರೆ ಅಂತ ಹೇಳಿದ್ರೆ, ಈಗ ಸರ್ಕಾರಿ ಶಾಲೆಗಳು ಬಂದಾಗ ಒಬ್ಬ ವಿದ್ಯಾರ್ಥಿ ಇದ್ರೂ ಅವ್ರಿಗೆ ಪಾಠ ಮಾಡಬೇಕು. ಅದೇ ರೀತಿ ಆಸ್ಪತ್ರೆಗಳು ಊರುಗಳಲ್ಲಿ ಹಸುಗಳಿದ್ದಾಗ ಆಸ್ಪತ್ರೆ ಇರಬೇಕು. ಈಗ ಸರ್ಕಾರ ಬೇರೆ ಕಡೆ ಮಾಡಬೇಕು ಅಂದಾಗ ಇನ್ನೂ ಒಂದು ಹೊಸ ಆಸ್ಪತ್ರೆ ಮಾಡಲಿ, ಹೊಸ ಜವಾಬ್ದಾರಿ ಸೃಷ್ಟಿ ಆದರೆ ಬೇರೆ ಊರಿಗೂ ಸಿಗುತ್ತೆ. ನಮ್ಮ ಊರಿಂದ ಕಿತ್ಕೊಂಡು ಬೇರೆ ಕಡೆ ಕೊಟ್ಟರೆ ನಾವು ಅನ್ಯಾಯ ಆಗ್ತೀವಿ, ರೈತರು ಅನ್ಯಾಯ ಆಗ್ತಾರೆ. ಈಗ ನಮ್ಮನೆಯಲ್ಲೂ ಹಸುಗಳಿದೆ, ನಮ್ಮನೆಯಲ್ಲೂ ಕರುಗಳಿದೆ. ಈಗ ರೈತರಿಗೆ ಅನ್ಯಾಯ ಆದಾಗ ಸರ್ಕಾರ ಏನು ಮಾಡಬೇಕು ಅಂತ ಉತ್ತರ ಕೊಡಬೇಕು. ಈಗ ನಾವು ಊರಲ್ಲಿ ಈ ರೀತಿ ಮಾಡ್ತಾ ಇದ್ದೀವಿ, ಈ ರೀತಿ ಸಣ್ಣದಾಗ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಜಾಪುರ ರಸ್ತೆಯಲ್ಲಿ ಮಾಡ್ತೀವಿ. ಸರ್ಜಾಪುರ ರಸ್ತೆಯಲ್ಲಿ ಮಾಡಿದಾಗ ಟ್ರಾಫಿಕ್ ತುಂಬ ಸಮಸ್ಯೆ ಆಗುತ್ತೆ. ತುಂಬ ಸಮಸ್ಯೆ ಆದಾಗ ಸರ್ಕಾರಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ. ಅದಾಗೋದು ಬೇಡ. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ಇನ್ನೊಂದು ಸರಿ ಸೆನ್ಸಸ್ ಮಾಡಲಿ ಅವರು. ಇವಾಗ 1300 ಅಂತ ಯಾವ ಲೆಕ್ಕ ಪ್ರಕಾರ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಇನ್ನೊಂದು ಸೆನ್ಸಸ್ ಮಾಡಲಿ. 2000 ಮೇಲೆ ಇದೆ ಹಸುಗಳು. ಬೇಕಂದರೆ ಎಲ್ಲ ರೈತರ ಮನೆಗೆ ನಾವೇ ಖುದ್ದಾಗಿ ಕರ್ಕೊಂಡೋಗ್ತೀವಿ. ಕರ್ಕೊಂಡೋಗಿ ವೆಂಕಟೇಶ್ ಅವರು ಇಲಾಖೆ ಮುಖಂಡರಿದ್ದಾರಲ್ವ, ಸಚಿವರು ಇದ್ದಾರಲ್ವ, ಅವರು ಬಂದು ಕುತ್ಕೊಳ್ಳಿ ನಮ್ಮ ಜೊತೆಗೆ. ಎಲ್ಲರ ಮನೆಗೂ ಹೋಗೋಣ, ರೈತರ ಮನೆಗೆ ಒಂದೊಂದು ಲೆಕ್ಕ ನೋಡೋಣ. ಎಷ್ಟು ಹಸುಗಳಿದೆ, ಎಷ್ಟು ಕರುಗಳಿದೆ, ಎಷ್ಟು ದನಗಳಿದೆ, ಬೇರೆ ಕುರಿಗಳು, ಮೇಕೆಗಳು, ಕೋಳಿಗಳು ಎಷ್ಟೆಷ್ಟಿದೆ ಎಲ್ಲ ಲೆಕ್ಕ ಹಾಕ್ಕೊಳ್ಳಿ. ಅವರೇ ಬಂದು ಅವ್ರಿಗೆ ನಾವು ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಬಂದು ಲೆಕ್ಕ ಹಾಕ್ಕೊಂಡು ಸರಿಯಾಗಿ ಮಾಡಲಿ. ಅನ್ಯಾಯ ಅಂತೂ ಮಾಡೋದು ಬೇಡ. ರೈತರಿಗೆ ಅನ್ಯಾಯ ಆದಾಗ ಸರ್ಕಾರಕ್ಕೂ ಅನ್ಯಾಯ ಆಗುತ್ತೆ. ಈಗ ರೈತರ ಪರವಾಗಿ ಸರ್ಕಾರ ಇದೆ ಅಂತ ಹೇಳಿದ್ರೆ ನಮ್ಮ ಹಾಲ್ನಾಯಕನಹಳ್ಳಿಯಲ್ಲಿರೋ ಆಸ್ಪತ್ರೆ ಉಳಿಬೇಕು. ಏನಕ್ಕೆ ಅಂತ ಹೇಳಿದ್ರೆ ನಾವು 15-20 ಕಿಲೋಮೀಟ್ರು ಹಸುಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಇಲ್ಲಿಗೆ ಮನೆಗಳಿಂದ ಕರ್ಕೊಂಡು ಬಂದಿರೋದಕ್ಕೆ ಎಷ್ಟೊಂದು ತೊಂದರೆ ಆಗಿದೆ. ಈಗ ನೀವೇ ಆವಾಗಲೇ ವಿಡಿಯೋ ನೋಡ್ತಾ ಇರ್ಬೋದು, ಕಾರುಗಳಿಗೆ, ಗಾಡಿಗಳಿಗೆ ಎಷ್ಟೊಂದು ತೊಂದರೆ ಆಯಿತು. ಎಲ್ಲಿ 300-400 ಮೀಟ್ರ್ ಬರೋದಕ್ಕೆ, ಮನೆಯಿಂದ ಇಲ್ಲಿಗೆ ಬರೋದಕ್ಕೆ. ಅದೇ 10 ಕಿಲೋಮೀಟ್ರ್ 15 ಕಿಲೋಮೀಟ್ರು ನಾವು ಲಸಿಕೆ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಸಚಿವರು ತಿಳ್ಕೊಬೇಕು. ಅದೇ ರೀತಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ಹಾಲ್ನಾಯಕನಹಳ್ಳಿ ಆಸ್ಪತ್ರೆನ ಉಳಿಸಿ. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಕೇಳ್ಕೊತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ದಯವಿಟ್ಟು ಉಳಿಸಿ.
ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಚೀಫ್ ಮಿನಿಸ್ಟ್ರು ಆಫ್ ಕರ್ನಾಟಕ. ಅವ್ರಿಗೂ ಸಹ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಆಸ್ಪತ್ರೆನ ದಯವಿಟ್ಟು ಉಳಿಸ್ಕೊಡಿ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಉಪಯೋಗ ಇದೆ, ಆಸ್ಪತ್ರೆಯಿಂದ ರೈತರಿಗೂ ಉಪಯೋಗ ಇದೆ. ಆದ್ದರಿಂದ 18 ಹಳ್ಳಿಗಳಿಗೂ ಸೇರುತ್ತೆ. ಈಗ ಗುಂಜೂರಿಂದನೂ ಬೇರೆ ಕಡೆಗೆ ಎತ್ತಂಗಡಿ ಮಾಡಿದ್ದಾರೆ. ಅದು ಬಿಟ್ಟರೆ KR ಪುರಂಗೆ ವರ್ತೂರಲ್ಲಿದೆ, ವರ್ತೂರಿಗೆ ಸುಮಾರು 300-400 ಹಳ್ಳಿಗಳು ಬರುತ್ತೆ ಆ ಲೆಕ್ಕ ತೊಗೊಂಡ್ರೆ. ಹಂಗಿರೋವಾಗ ಎಲ್ಲಿ ಡಾಕ್ಟ್ರು ಇಲ್ಲಿಗೆ ನಾವು ಮೊಬೈಲ್ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾರೆ, ಅವರು ಡಾಕ್ಟ್ರ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಗೆ ಎಮರ್ಜೆನ್ಸಿ ಇರೋದು ಮುಕ್ತಾಯ ಆಗೋಗುತ್ತೆ. ಹಸುಗಳೇ ತೀರ್ಕೊಂಡ್ಬಿಡುತ್ತೆ ಕೆಲವೊಂದು ಟೈಮು. ಏನಾದರೂ ಇಂಜೆಕ್ಷನ್ ಕೊಡಬೇಕು ಅಂದಾಗ ಅವ್ರು ನಾವು ವರ್ತೂರಿಂದ ಇಲ್ಲಿಗೆ ಬಂದಾಗ ಈ ಕರು ಹಾಕೋ ಟೈಮಲ್ಲಿ ಏನೋ ಸ್ವಲ್ಪ ಎಮರ್ಜೆನ್ಸಿ ಆಗಿ ವ್ಯತ್ಯಾಸ ಆದರೆ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಸುನೂ ಸತ್ತೋಗುತ್ತೆ, ಇರೋ ಕರುನೂ ಸತ್ತೋಗುತ್ತೆ. ಆವಾಗ ಏನಾದರೂ ಈ ರೀತಿ ಆದರೆ ರೈತರು ನಾವು ಹಸುಗಳನ್ನ ನಂಬ್ಕೊಂಡಿರ್ತೀವಿ, ನಾವು ಸಾಯಬೇಕಷ್ಟೆ. ಏನಕ್ಕೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ಆ ಹಸುಗಳಿಂದ ಬರೋ ಹಾಲು ಮಾರ್ಕೊಂಡು ನಾವು ಸಂಪಾದನೆ ಮಾಡ್ತಾ ಇರ್ತೀವಿ ಮನೆಗಳಲ್ಲಿ. ಈ ರೀತಿ ಎಮ್ಮೆಗಳು ಕರುಗಳಿಗೆ ಇಂಜೆಕ್ಷನ್ ಯಾವಾಗ ಸರಿಯಾಗಿ ಟೈಮ್ಗೆ ಸೇರಲ್ವೋ ಅವಾಗ ನಮಗೂ ಅನ್ಯಾಯ ಆಗುತ್ತೆ. ಅವಾಗ ನಾವು ಏನಾದರೂ ನಿರ್ಧಾರ ತೊಗೊಂಡು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಅಂಥ ನಿರ್ಧಾರ ಪೂರೈಸುತ್ತೆ ಅಂತ ಅನ್ಕೊತಾ ಇದ್ದೀನಿ.